ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಮದರ್ಶನ ವಿಶೇಷ ಕಾರ್ಯಕ್ರಮ. ನಾನು ಶ್ವೇತಾ. ಭಗವಾನ್ ರಾಮನಿಗೆ ಸಂಬಂಧಿಸಿದ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲು ಬಯಸುವ ರಾಮ ಭಕ್ತರಿಗೆ ಒಳ್ಳೆಯ ಸುದ್ದಿ ಹೊರಬಿದ್ದಿದೆ. ರೈಲ್ವೆ ಇಲಾಖೆ ಅಯೋಧ್ಯೆಯಿಂದ ರಾಮೇಶ್ವರಕ್ಕೆ ಪ್ರಯಾಣಿಸಲು ಅದ್ಭುತವಾದ ಪ್ರವಾಸ ಪ್ಯಾಕೇಜ್ ಅನ್ನು ಪ್ರಾರಂಭಿಸಿದೆ. ಪ್ರಯಾಣದ ಸಮಯದಲ್ಲಿ ಭಗವಾನ್ ರಾಮ ಅಯೋಧ್ಯೆ, ನಂದಿಗ್ರಾಮ್, ಜನಕಪುರ, ಸೀತಾಮರ್ಹಿ, ಬಕ್ಸರ್, ವಾರಣಾಸಿ, ಪ್ರಯಾಗ್ರಾಜ್, ಶೃಂಗವೇರಪುರ, ಚಿತ್ರಕೂಟ, ನಾಸಿಕ್, ಹಂಪಿ, ರಾಮೇಶ್ವರಂ, ಭದ್ರಾಚಲಂ ಮತ್ತು ನಾಗ್ಪುರಕ್ಕೆ ಸಂಬಂಧಿಸಿದ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶವನ್ನ ನೀವು ಪಡಿತಾ ಇದ್ದೀರಿ. ನೀವು ಈ ಪ್ರಯಾಣದಲ್ಲಿ ಆಸಕ್ತಿ ಹೊಂದಿದ್ರೆ ಈ ಪ್ಯಾಕೇಜ್ಗೆ ಸಂಬಂಧಿಸಿದ ವಿಶೇಷ ವಿಷಯಗಳನ್ನ ನಾನು ಹೇಳ್ತೀನಿ, ಕೇಳಿ. ರೈಲ್ವೆ ಇಲಾಖೆ ಟ್ವೀಟ್ ಮಾಡುವ ಮೂಲಕ ಈ ಮಾಹಿತಿಯನ್ನ ನೀಡಿದೆ. ಭಾರತ್ ಗೌರವ್ ಡಿಲಕ್ಸ್ ಎಸಿ ಟೂರಿಸ್ಟ್ ರೈಲಿನ ಸಂಪೂರ್ಣ ಪ್ರಯಾಣವು 17 ರಾತ್ರಿ ಮತ್ತು 18 ಹಗಲುಗಳಲ್ಲಿ ಪೂರ್ಣಗೊಳ್ಳುತ್ತೆ. ಈ ಪ್ರಯಾಣವು ಮಾರ್ಚ್ 5, 2024ರಂದು ದೆಹಲಿಯಿಂದ ಪ್ರಾರಂಭವಾಗುತ್ತೆ. ಪ್ರಯಾಣದ ಸಮಯದಲ್ಲಿ ನೀವು ಆಹಾರ ಮತ್ತು ಪಾನೀಯಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಪ್ಯಾಕೇಜ್ ಹೆಸರು ಏನಪ್ಪಾ ಅಂತಂದ್ರೆ ಶ್ರೀರಾಮಾಯಣ ಯಾತ್ರೆ. ಇನ್ನು ಬೋರ್ಡಿಂಗ್ ಪಾಯಿಂಟ್ ಯಾವುದು ಅಂತಂದ್ರೆ ದೆಹಲಿಯ ಸಫ್ದರ್ಜಂಗ್, ಗಾಜಿಯಾಬಾದ್, ಅಲಿಗಢ, ತುಂಡ್ಲಾ, ಇಟಾವಾ, ಕಾನ್ಪುರ್, ಲಕ್ನೋ. ಇನ್ನು ಡಿ ಬೋರ್ಡಿಂಗ್ ಪಾಯಿಂಟ್ ಯಾವುದು ಅಂತ ನೋಡೋದಾದ್ರೆ ವೀರಾಂಗನಾ, ಲಕ್ಷ್ಮೀಬಾಯಿ, ಗ್ವಾಲಿಯರ್, ಆಗ್ರಾ, ಮಥುರಾ, ದೆಹಲಿ, ಸಫ್ದರ್ಜಂಗ್. ಪ್ರವಾಸದ ಅವಧಿ 17 ರಾತ್ರಿಗಳು ಮತ್ತು 18 ದಿನಗಳು. ನಿರ್ಗಮನ ದಿನಾಂಕ ಯಾವುದು ಅಂತಂದ್ರೆ 5 ಮಾರ್ಚ್ 2024. ಈ ಯಾತ್ರಾ ಸ್ಥಳಗಳಿಗೆ ನೀವು ಭೇಟಿ ನೀಡಬಹುದು. ಅಯೋಧ್ಯೆ, ರಾಮ ಜನ್ಮಭೂಮಿ ದೇವಸ್ಥಾನ, ಹನುಮಾನ್ ಗರ್ಹಿ, ಸರಯೂ ಘಾಟ್, ನಂದಿಗ್ರಾಮ. ಇನ್ನು ಭಾರತ್ ಹನುಮಾನ್ ದೇವಸ್ಥಾನ ಮತ್ತು ಭಾರತ್ ಖುಂಡ್, ಜನಕಪುರ, ರಾಮ್ ಜಾನಕಿ ದೇವಸ್ಥಾನ, ಧನುಷ್ ಧಾಮ್ ದೇವಸ್ಥಾನ ಮತ್ತು ಪರಶುರಾಮ ಕುಂಡ್. ಸೀತಾವರ್ಹಿಯಲ್ಲಿ ಯಾವೆಲ್ಲ ಸ್ಥಳಗಳನ್ನು ನೋಡಬಹುದು ಅಂದ್ರೆ ಜಾನಕಿ ದೇವಸ್ಥಾನ ಮತ್ತು ಪುನೌರ್ ಧಾಮ್, ಬಕ್ಸರ್. ಇನ್ನು ರಾಮ್ ರೇಖಾ ಘಾಟ್, ರಾವೇಶ್ವರನಾಥ ದೇವಾಲಯ. ಇನ್ನು ವಾರಣಾಸಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಯಾವೆಲ್ಲ ಧಾರ್ಮಿಕ ಸ್ಥಳಗಳನ್ನು ನೋಡಬಹುದು ಅಂತಂದ್ರೆ ತುಳಸಿ ಮಾನಸ ದೇವಸ್ಥಾನ, ಸಂಕಷ್ಟ ಮೋಚನ ದೇವಸ್ಥಾನ, ವಿಶ್ವನಾಥ ದೇವಸ್ಥಾನ ಮತ್ತು ಗಂಗಾ ಆರತಿ. ಇನ್ನು ಸೀತಾಮರ್ಹಿಗೆ ಬಂದ್ರೆ ಸೀತಾಮಾತಾ ದೇವಾಲಯ, ಪ್ರಯಾಗ್ರಾಜ್, ಭಾರದ್ವಾಜ್ ಆಶ್ರಮ, ಗಂಗಾ ಯಮುನಾ ಸಂಗಮ, ಹನುಮಾನ್ ದೇವಸ್ಥಾನ. ಶೃಂಗವೇರಪುರಕ್ಕೆ ಹೋಗೋದಾದ್ರೆ ಶೃಂಗಿ ಋಷಿ ಸಮಾಧಿ ಮತ್ತು ಶಾಂತಾದೇವಿ ದೇವಸ್ಥಾನ. ಇನ್ನು ರಾಮಚೌರಾದಲ್ಲಿ ಚಿತ್ರಕೂಟ, ಗುಪ್ತ ಗೋದಾವರಿ, ರಾಮಘಾಟ್, ಸತಿ ಅನುಸೂಯ ದೇವಸ್ಥಾನ. ನಾಸಿಕ್ಗೆ ಹೋಗೋದಾದ್ರೆ ತ್ರಯಂಬಕೇಶ್ವರ ದೇವಸ್ಥಾನ, ಪಂಚವಟಿ ಸೀತಗುಫಾ, ಕಲಾರಾಮ್ ದೇವಸ್ಥಾನ. ಹಂಪಿಗೆ ಬರೋದಾದ್ರೆ ಹಂಪಿ ನಮ್ಮ ಕರ್ನಾಟಕದಲ್ಲಿರೋದ್ರಿಂದ ಅಂಜನಾದ್ರಿ ಬೆಟ್ಟ, ವಿರೂಪಾಕ್ಷ ದೇವಸ್ಥಾನ ಮತ್ತು ವಿಠಲ ದೇವಸ್ಥಾನ. ಇನ್ನು ರಾಮೇಶ್ವರಂಗೆ ಹೋಗೋದಾದ್ರೆ ರಾಮನಾಥ ಸ್ವಾಮಿ ದೇವಸ್ಥಾನ ಮತ್ತು ಧನುಷ್ಕೋಟಿ. ಇನ್ನು ಭದ್ರಾಚಲಂನಲ್ಲಿ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ. ಇನ್ನು ನಾಗ್ಪುರಕ್ಕೆ ಹೋಗೋದಾದ್ರೆ ರಾಮ್ಟೆಕ್ ಕೋಟೆ ಮತ್ತು ದೇವಾಲಯ. ಇಷ್ಟು ಪ್ಯಾಕೇಜ್ ಅನ್ನ ನೀವು ಅಯೋಧ್ಯ ಪ್ಯಾಕೇಜ್ ನಲ್ಲಿ ಕಾಣಬಹುದಾಗಿದೆ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.